ಹೋಯ್, ಎಂತ ಮಾರೇರೆ, ನಮ್ಮೂರಿಗೆ ಬರ್ಲಿಲ್ವಾ ನೀವಿನ್ನು? ಬನ್ನಿ, ಮಂಗಳೂರು ದಸರಾ ನೋಡಿ ಎಷ್ಟು ಗಮ್ಮತ್ತಾಗಿದೆ ಗೊತ್ತಾ. ಎಸ್ ಫ್ರೆಂಡ್ಸ್, ನಮಸ್ತೆ, ನಾನ್ ಸಂಜನಾ ಫ್ರೆಂಡ್ಸ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಪ್ರಾರಂಭದ ದಿವಸ ನಾವು ಒಂದು 24 ದೇವಸ್ಥಾನಗಳ ದರ್ಶನ ಮಾಡಲಿಕ್ಕೆ ನಾವು ಹೊರಟ್ವಿ. ಯಾಕೆಂದ್ರೆ ಈ ನವರಾತ್ರಿ ಸಂಭ್ರಮದಲ್ಲಿ ದೇವಿಯ ದರ್ಶನ ಮಾಡಿದ್ರು ಅಂತಲ್ಲ, ತುಂಬಾ ಖುಷಿ ಆಗತ್ತೆ. ಸೊ ನಾವು ಬಸ್ಸಲ್ಲಿ ಹೊರಟಿದ್ದೀವಿ, 49-50 ಜನ, ನನ್ನ ಫ್ರೆಂಡ್ ವಿದ್ಯೆ ಜೊತೆ. ಸೊ ಎಲ್ರೂ ಇದ್ದೀವಿ ಫ್ರೆಂಡ್ಸ್. ಏನು ಗೊತ್ತಾ, ಈ ನವರಾತ್ರಿಯಲ್ಲಿ ದಕ್ಷಿಣ ಕನ್ನಡ ಅಂದ್ರೆ ಕರಾವಳಿ, ಉಡುಪಿ ಎಲ್ಲ ದುರ್ಗಾದೇವಿ ದೇವಸ್ಥಾನಗಳು ತುಂಬಾ ಇದೆ. ಅಂದ್ರೆ ಆ ದುರ್ಗಾದೇವಿ ಆರಾಧನೆ ಹಿಂದಿನ ಕಾಲದಲ್ಲಿ ತುಂಬಾ ಮಾಡ್ತಿದ್ರಂತೆ. ಅದರಲ್ಲೂ ಈ ನವರಾತ್ರಿಯ ಸಂದರ್ಭದಲ್ಲಂತೂ ದೇವಿಯ ಆರಾಧನೆ ಮಹಾರಾಜರು ಕೂಡ ತುಂಬಾ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಎಲ್ಲ ದೇವಸ್ಥಾನಗಳು ಕೂಡ ಆಗಿನ ಕಾಲದಲ್ಲಿ ಐತಿಹಾಸಿಕವಾದದ್ದು ಸ್ನೇಹಿತರೆ. ಪ್ರತಿ ಒಂದು ದೇವಸ್ಥಾನಕ್ಕೂ ಕೂಡ ಅದರದ್ದೇ ಆದ ಇತಿಹಾಸವಿದೆ. ಈಗ ನಾವು ಸ್ನೇಹಿತರೆ ಮೊದಲನೇದಾಗಿ ನಾವು ಬೆಳಿಗ್ಗೆ 5:15 ಹೊರಟಿದ್ದೀವಿ ನಾವು. ಸೊ ಫ್ರೆಂಡ್ಸ್, ಎಲ್ಲವನ್ನ ತಿಳಿಸ್ತೇನೆ. ಅದಕ್ಕೂ ಮೊದಲು ಈ ಒಂದು ಚಾನೆಲ್ನ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲರಿಗೂ ಶರಣ್ ನವರಾತ್ರಿಯ ಪ್ರಥಮ ದಿನದ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾವು ಪ್ರಥಮ ದಿನದಲ್ಲಿ ನಾವು ಇವತ್ತು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನು ರಾಜರಾಜೇಶ್ವರಿ ಅಂತ ಕೇಳಿದ್ರೆ, ಇವತ್ತು ನಾವು ಒಂದು ದಿನದಲ್ಲಿ 24 ದೇವಸ್ಥಾನಗಳನ್ನ ಕವರ್ ಮಾಡ್ತೀನಿ ಅಂತ ನಮ್ಮ MM ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಧವ್ ಪ್ರಭು ಅವರು ಇದ್ದಾರೆ. ಅವ್ರು ಏನೆಲ್ಲ ಎಷ್ಟು ದೇವಸ್ಥಾನಗಳನ್ನ ಕವರ್ ಮಾಡ್ತಾರೆ ಅಂತ ಅವರೇ ಕೇಳೋಣ. ಪ್ರಭುಜಿ, ಮೊದಲನೇದಾಗಿ ಶುಭಾಶಯಗಳು, ನವರಾತ್ರಿಯ ಶುಭಾಶಯಗಳು. ನಮಸ್ತೆ. ಈಗ ಮೊದಲನೇದಾಗಿ ನಾವು ಪೊಳಲಿ ರಾಜರಾಜೇಶ್ವರಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿಂದ ಬಿಬಿಲಚಿಲ್ ದುರ್ಗಾ ಪರಮೇಶ್ವರಿ, ಆಮೇಲೆ ಸುಂಕದಕಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ಮತ್ತು ಮುಚ್ಚೂರು ದುರ್ಗಾ ಪರಮೇಶ್ವರಿ, ಆಮೇಲೆ ಅಶ್ವತ್ಥಪುರ ಸೀತಾರಾಮಚಂದ್ರ ದೇವಸ್ಥಾನ, ಪುತ್ತಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಸೋಮನಾಥ ದೇವಸ್ಥಾನ, ಹಾಗೂ ಅಲ್ಲಿಂದ ಕೊಡ್ಯಡ್ಕ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಅಲ್ಲಿಂದ ಮುಂಡಕೂರು ದುರ್ಗಾ ಪರಮೇಶ್ವರಿ, ಆಮೇಲೆ ಅಲ್ಲಿಂದ ಸೀದಾ ನೇರವಾಗಿ ನಾವು ಬೈಲೂರು ದುರ್ಗಾ ಪರಮೇಶ್ವರಿ, ಕುಂಜಾರುಗಿರಿ ಜಯ ದುರ್ಗಾ ಪರಮೇಶ್ವರಿ, ಹಾಗೂ ಅಲ್ಲಿಂದ ಮಧ್ಯಾಹ್ನ ಊಟ ಅಂತ ನಾವು ಕನ್ನರ್ಪಾಡಿ ಜಯ ದುರ್ಗಾ ಪರಮೇಶ್ವರಲ್ಲಿ ಮಾಡ್ಬೇಕಂತ ಇದ್ದೇವೆ. ನೋಡ್ಬೇಕು ಟೈಮ್ ಸಿಕ್ಕಿದ್ದಲ್ಲಿ. ಆಮೇಲೆ ಅಲ್ಲಿಂದ ಅಂಬಲ್ಪಾಡಿ ಜನಾರ್ದನ ಹಾಗೂ ಮಹಾಕಾಳಿ ದೇವಸ್ಥಾನ, ಉಡುಪಿ ಪುತ್ತೂರು ದುರ್ಗಾ ಪರಮೇಶ್ವರಿ, ಇಂದ್ರಾಣಿ ದೇವಸ್ಥಾನ ಹಾಗೂ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ, ಹಾಗೂ ಅಲ್ಲಿಂದ ಹೆರ್ಗಾ ದುರ್ಗಾ ಪರಮೇಶ್ವರಿ, ದಶರಥಪುರ ದುರ್ಗಾ ಪರಮೇಶ್ವರಿ, ಹಾಗೂ ಬಿಡನ್ಗುಡ್ಡೆ ಆದಿಶಕ್ತಿ ಪರಾಶಕ್ತಿ ದೇವಸ್ಥಾನ, ಹಾಗೂ ಅಲ್ಲಿಂದ ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಉಚ್ಚಿಲ ದುರ್ಗಾ ಪರಮೇಶ್ವರಿ, ಮಹಾಲಕ್ಷ್ಮಿ ಹಾಗೂ ಕಾಪು 2 ಮಾರಿಗುಡಿಯನ್ನು ತೋರಿಸಬೇಕಂತ ಇದ್ದೇವೆ. ಇವತ್ತು ಒಂದು ದಿನದಲ್ಲಿ ಇಷ್ಟು ದುರ್ಗಾದೇವಿ ದೇವಸ್ಥಾನಗಳನ್ನ ನಾವು ಇವತ್ತು ದರ್ಶನ ಮಾಡ್ತಾ ಇದ್ದೇವೆ. ಎಷ್ಟು ಜನ ಹೊರಟಿದೀವಿ? ನಾವು ಈಗ ಒಂದು ಬಸ್ ಹೊರಟಿದ್ದೇವೆ, 49 ಜನ, ಹಾಗೂ ಟೋಟಲ್ 50 ಜನ ಇದ್ದೇವೆ ಈ ಒಂದು ಬಸ್ ಅಲ್ಲಿ. ಪೊಳಲಿ ರಾಜರಾಜೇಶ್ವರಮ್ಮನವರ ಸನ್ನಿಧಾನದಲ್ಲಿ ದರ್ಶನ ಮಾಡಿ. ಥ್ಯಾಂಕ್ ಯು ಪ್ರಭುಜಿ, ನಮಸ್ಕಾರ. ಬನ್ನಿ ದರ್ಶನವನ್ನ ಮಾಡೋಣ. ಬನ್ನಿ ಸ್ನೇಹಿತರೆ, ಇವರೆಲ್ಲ ನಮ್ಮ ಫ್ರೆಂಡ್ಸ್ ಬಂದಿದೀವಿ. 49-50 ಜನ ಬಂದಿದೀವಿ, ಒಂದು ಬಸ್ ಜನ ಬಂದಿದೀವಿ ನಾವು. ಸೊ ಫ್ರೆಂಡ್ಸ್, ದೇವಿಯ ದರ್ಶನ ಮಾಡೋಣ ಈ ನವರಾತ್ರಿ ಹಬ್ಬದ ಪ್ರಾರಂಭದಲ್ಲಿ. ಅದಕ್ಕೂ ಮೊದಲು ಈ ವಿಡಿಯೋವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಆ ಪುಣ್ಯ ಲಭಿಸಲಿ. ನೋಡಿ, ಇದು ಎಂಟ್ರಾನ್ಸ್, ದೇವಿಯ ದೇವಸ್ಥಾನದ ಎಂಟ್ರಾನ್ಸ್. ಹಾಗೆ ಸ್ವಲ್ಪ ಇತಿಹಾಸವನ್ನ ಹೇಳ್ತೇನೆ ಸ್ನೇಹಿತರೆ. ಅಂಡ್ ಈ ವಿಡಿಯೋದಲ್ಲಿ ನಾನು 24 ದೇವಸ್ಥಾನವನ್ನು ಒಂದೇ ದಿನ ಹೇಳಲಿಕ್ಕೆ ಒಂದೇ ವಿಡಿಯೋದಲ್ಲಿ ಆಗೋದಿಲ್ಲ, ತುಂಬಾ ಲಾಂಗ್ ಆಗುತ್ತೆ. ಹಾಗಾಗಿ 4 ಅಥವಾ 5 ಕ್ಷೇತ್ರದ ವಿಶೇಷತೆಯನ್ನ ತೋರಿಸ್ತೀನಿ. ಹಾಗೆ ಆ ಪುಣ್ಯದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಸ್ನೇಹಿತರೆ, ಪೊಳಲಿ ರಾಜರಾಜೇಶ್ವರಿ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿದೆ. ಈ ದೇವಾಲಯ ನಿರ್ಮಾಣ ಆಗಿದ್ದು ಸುರತನ ಕಾಲದಲ್ಲಿ ಆಗಿದ್ದು. ಹಾಗೆ ಈ ದೇವಿಯ ವಿಶೇಷತೆ ಗೊತ್ತಾ ಸ್ನೇಹಿತರೆ, ಇದು ಜೇಡಿ ಮಣ್ಣಿನ ವಿಗ್ರಹ. ಎಸ್ ಸ್ನೇಹಿತರೆ, ಇದು ಯಾವುದೇ ಕಲ್ಲಿನ ವಿಗ್ರಹ ಅಲ್ಲ, ಜೇಡಿ ಮಣ್ಣಿನ ವಿಗ್ರಹ. ಈ ಜೇಡಿ ಮಣ್ಣಿನ ವಿಗ್ರಹ ಅಂತ ಹೇಳಿದ್ನಲ್ಲ, ಇದು ವಿಶೇಷ ಗುಣಲಕ್ಷಣಗಳೊಂದಿಗೆ ತಯಾರಿಸಲಾಗುತ್ತೆ. ಹಾಗೆ ಹೇಳಿದೆ, ಈ ದೇವಾಲಯವನ್ನ ರಾಜ ಸುರತ ನಿರ್ಮಿಸಿದ ಅಂತ ಹೇಳಿ. ಮತ್ತು ಆ ರಾಜ ದೇವತೆಯ ಈ ತಲೆಗೆ ತನ್ನ ಕಿರೀಟವನ್ನೇ ಅರ್ಪಿಸಿದಾನಂತೆ. ಸೊ ಇದು ಇನ್ನೊಂದು ವಿಶೇಷ ಅಂತೆ. ಈ ಫಲ್ಗುಣಿ ನದಿಯು ಈ ದೇವಾಲಯದ ಬಳಿ ಹಾದು ಹೋಗುತ್ತೆ. ಇದು ಒಂದು ಭೌಗೋಳಿಕ ಲಕ್ಷಣ. ಹಾಗೆ ಸ್ನೇಹಿತರೆ, ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಹಬ್ಬದ ಸಂದರ್ಭ ಪೊಳಲಿ ಚೆಂಡು ಉತ್ಸವ ಅಂತ ಆಗುತ್ತೆ. ಅದು ಬಹಳ ವಿಶೇಷವಾದ ಉತ್ಸವ ಸ್ನೇಹಿತರೆ. ನೋಡಿ, ಇದು ದೇವಸ್ಥಾನ ಹೊರಗೆ ಇರುವ ಧ್ವಜ ಸ್ತಂಭ ಎಷ್ಟು ಎತ್ತರ ಇರುತ್ತೆ ಅಂತ ಹೇಳಿ. ಕೋಡಿ ಮರದಿಂದ ಇದು ನಿರ್ಮಾಣ
ಪ್ರಾರಂಭ ಆಗುತ್ತೆ. ಪ್ರತಿ ದೇವಸ್ಥಾನ ಎದುರಲ್ಲೂ ಕೂಡ ಇದನ್ನ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಳಗೆ ಫೋಟೋ ಎಂಟ್ರಿ ಮಾಡೋಲ್ಲ. ಸೊ ಚೆಂಡು ಉತ್ಸವ ಅಂತ ಹೇಳಿದ್ನಲ್ಲ, ಇದು ಬಹಳ ವಿಶೇಷವಾದ ಉತ್ಸವ. ಇದು ಕೆಟ್ಟದರ ವಿರುದ್ಧ ಗೆಲುವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಸ್ನೇಹಿತರೆ, ಜೇಡಿಮಣ್ಣು ಹೇಳಿದ್ನಲ್ಲ, ಇದು 5,000 ವರ್ಷಗಳ ಹಿಂದಿನದು ಅಂತ ಹೇಳಲಾಗುತ್ತೆ. ಹಾಗೆ ಇದು ಬ್ರಹ್ಮವಟು ಮತ್ತು ಶ್ರೀ ಕ್ಷೇತ್ರಪಾಲನ ಸನ್ನಿಧಿಯು ದೇವಸ್ಥಾನದ ಸಮೀಪದಲ್ಲಿದೆ. ಸುಮೇಧ ಮುನಿಯು ಈ ಕ್ಷೇತ್ರಪಾಲನ ಗುಡಿಯನ್ನು ನಿರ್ಮಿಸಿದ್ದಾನೆ ಅಂತ ಹೇಳಲಾಗುತ್ತೆ. ತುಂಬಾ ಒಂದು ಒಳ್ಳೆಯ ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಲೇಬೇಕು. ಮಂಗಳೂರಿಗೆ ಬಂದ್ರೆ ಕೇವಲ 17 ಕಿಲೋಮೀಟರ್ ಮಾತ್ರ ಸ್ನೇಹಿತರೆ. ಈಗ ನೆಕ್ಸ್ಟ್ ಕ್ಷೇತ್ರಕ್ಕೆ ಬಿಬಿಲಚ್ಚಿಲ ಅಂತ ದೇವಸ್ಥಾನ. ಇದು ದುರ್ಗಾ ಪರಮೇಶ್ವರಿ. ಬಹಳ ಇದರ ಇತಿಹಾಸ ಬಹಳ ಇದೆ. ಮುಂದೆ ಒಬ್ರು ಹೇಳ್ತಾರೆ ಇದು ದುರ್ಗಾದೇವಿ ದೇವಸ್ಥಾನ. ಅದನ್ನೆಲ್ಲ ಕೇಳೋಣ ಬನ್ನಿ. ವಿಶೇಷವಾಗಿದೆ ಈ ದೇವಸ್ಥಾನ ಅಂತೂ. ನನಗಂತೂ ಬಹಳ ಖುಷಿ ಆಯ್ತು ದೇವರನ್ನ ನೋಡಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇರೋದು. ನೀವು ಕೂಡ ನೋಡಿ ಆ ದೇವಿಯ ದರ್ಶನ ಮಾಡಿ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸ್ನೇಹಿತರೆ. ಮಂಗಳೂರಿನಲ್ಲಿ ಇನ್ಫ್ಯಾಕ್ಟ್ ದಕ್ಷಿಣ ಕನ್ನಡ ಇದು ಒಂದು ದೈವದ ನಾಡು ಸ್ನೇಹಿತರೆ. ಇಲ್ಲಿ ನಾಗಾರಾಧನೆ ಹೆಚ್ಚು. ಇನ್ಫ್ಯಾಕ್ಟ್ ಈ ಒಂದು ಸ್ಥಳ ಕೂಡ ನಾಗಾರಾಧನೆ ಅಂದ್ರೆ ಮೂಲ. ಇಲ್ಲಿ ಇದರ ಇತಿಹಾಸ ಅವರು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಇಲ್ಲಿ ನಾಗದೇವತೆ ವಾಸವಾಗಿದ್ದಾಳೆ ನೋಡಿ. ಇಲ್ಲಿ ನಾಗಾರಾಧನೆ ನಡೆಯುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾಗ ಪೂಜೆ ನಡೀತಾ ಇದೆ. ಸೊ ನಾವು ಕೂಡ ಅದನ್ನ ಪೂಜೆಯನ್ನ ಮುಗಿಸಿ ದೇವಿ ದರ್ಶನಕ್ಕೆ ಒಳಗೆ ಹೋದ್ವಿ. ಇಲ್ಲಿ ಒಂದು ಉದ್ಭವ ಇದು ಅಂತ ಹೇಳ್ತಾರೆ, ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಸೊ ಇದು ಕೂಡ ತುಂಬಾ ವರ್ಷದ ಹಿಂದಿಂದು, 200-300 ವರ್ಷಗಳ ಹಿಂದೆ ಅಂತ ಅವರು ಮುಂದೆ ಇದರ ಇತಿಹಾಸವನ್ನ ಹೇಳ್ತಾರೆ. ಸೊ ಅದನ್ನ ಕೂಡ ಕೇಳೋಣ. ನಾವು ಈಗ ಬೆಳಗ್ಗೆ 7:30 ಗಂಟೆ ಆಗಿರೋದ್ರ ನೋಡಿ. ದೇವಿ ದರ್ಶನ ಮಾಡಿದ್ರಲ್ಲ, ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಓಕೆನಾ ಸ್ನೇಹಿತರೆ, ಈಗ ನಾವು ನಮ್ಮ ಟೈಮ್ 7:30 ಆಗಿರೋದ್ರಿಂದ ಬೆಳಿಗ್ಗೆ ಇದು ಬ್ರೇಕ್ಫಾಸ್ಟ್ ಟೈಮ್ ಅಲ್ವಾ. ಅಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಚಾ, ಇನ್ಫ್ಯಾಕ್ಟ್ ರಾತ್ರಿ ಊಟ ಕೂಡ ಇದೆ ಸ್ನೇಹಿತರೆ. ಅಲ್ಲಿ ಇಷ್ಟು ಚಿಕ್ಕ ದೇವಸ್ಥಾನ ಸ್ನೇಹಿತರೆ. ನೋಡಿ, ಬೆಳಗಿನ ತಿಂಡಿ ಇಡ್ಲಿ ಸಾಂಬಾರ್ ಇತ್ತು, ಚಾ ಇತ್ತು. ನೋಡಿ, ಇದು ನವರಾತ್ರಿ ಅಲ್ವಾ, ಎಲ್ಲ ತರಕಾರಿಗಳನ್ನ ಹಾಕಿದ್ದಾರೆ. ಸೊ ಸ್ನೇಹಿತರೆ, ಈಗ ಇಲ್ಲಿ ಇತಿಹಾಸವನ್ನ ಒಬ್ರು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ನಾವು ಅವರನ್ನೇ ಕೇಳೋಣ ಬನ್ನಿ. ನೋಡಿ, ಬಿಸಿ ಬಿಸಿಯಾದ ಇಡ್ಲಿ ನಮ್ಗೆ ಇತ್ತು. ನಮಸ್ಕಾರ. ಇದು ಬಿಬಿಲಚ್ಚಿಲ ದೇವಸ್ಥಾನ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇವತ್ತು ಶರನ್ನವರಾತ್ರಿ ಪ್ರಥಮ ದಿವಸದಲ್ಲಿ ನಾವು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಈ ಒಂದು ಕ್ಷೇತ್ರದ ವಿಶೇಷದ ಬಗ್ಗೆ ಇವರನ್ನ ನಾವು ಕೇಳೋಣ. ಸರಿ, ನಮಸ್ತೆ. ನಿಮಗೆ ಆಗಮಿಸಿದ ಎಲ್ರಿಗೂ ಮೊದಲಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದು ಒಂದು ಬಿಬಿಲಚ್ಚಿಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳೂರು ತಾಲೂಕಿನ ಒಂದು ಬಜ್ಪೆ ಪರಿಸರದ ಅದ್ದೆಪಾಡಿ ಗ್ರಾಮದ ಒಂದು ಪುಟ್ಟ ಹಳ್ಳಿ. ಈ ಬಿಬಿಲಚ್ಚಿಲ ದೇವಸ್ಥಾನ ಅದ್ದೆಪಾಡಿ ಗ್ರಾಮದಲ್ಲಿ ಸುಮಾರು 13 ದೇವಸ್ಥಾನ ಇದೆ. ಈ 13 ದೇವಸ್ಥಾನದಲ್ಲಿ ಈ ಬಿಬಿಲಚ್ಚಿಲ ಕ್ಷೇತ್ರ ಒಂದು. ಸುಮಾರು 200 ವರ್ಷಕ್ಕಿಂತಲೂ ಹಳೆದ ಇತಿಹಾಸ. ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ ಒಂದು 2-3 ತಲೆಮಾರಿನವರು ತಿಳಿದ ಮಟ್ಟಿಗೆ ಈ ಬಿಬಿಲಚ್ಚಿಲ ಕ್ಷೇತ್ರದಲ್ಲಿ ಈ ಗುಡ್ಡಗಾಡು ಪ್ರದೇಶ, ಇಲ್ಲಿ ರಸ್ತೆ ಇಲ್ಲ, ಕೇವಲ ಒಂದು ಹಳ್ಳಿ ಪ್ರದೇಶ. ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದಂತಹ ಈ ಒಂದು ನಾಗಬನದ ಹುತ್ತ, ಆ ಹುತ್ತದಲ್ಲಿ 5 ಬಗೆಯ ಮರಗಳಿದೆ. ಆ ಮೂಲ ಸಾನ್ನಿಧ್ಯ, ಆ ಭೂಮಿಯ ಅಡಿಯಿಂದ ಬಂದಂತಹ ಆ ಹುತ್ತ, ಆ ಹುತ್ತದ ಕೆಳಗೆ ಕೆರೆ, ಆ ಕೆರೆ ಹೌದು ಸುರಂಗ ನೋಡ್ತಾ. ಆ ಸುರಂಗ ಮಾರ್ಗದಲ್ಲಿ 3 ಕವಲಾಗಿ ಹೋಗ್ತಾ ಇದೆ, ಪವಿತ್ರ ಕ್ಷೇತ್ರಗಳಿಗೆ ಹೋಗುತ್ತದೆ. ಆ ಕಾಲದಲ್ಲಿ ನಮ್ಮ ಹಿರಿಯರು ಹೇಳಿದಂತ ಪ್ರಕಾರ ಇಲ್ಲಿ ಮೊದಲೆಲ್ಲ ಆ ಬಿಳಿ ಆಮೆಗಳೆಲ್ಲ ಬರ್ತಾ ಇತ್ತು ಪೂಜೆ ಸಾನ್ನಿಧ್ಯದಲ್ಲಿ. ಒಂದು ಆಮೆ ಹಿಡಿಲಿಕ್ಕೆ ಹೋದ್ರೆ ಸಾವಿರಾರು ಆಮೆಗಳಲ್ಲಿ ಬರ್ತಾ ಇತ್ತು. ಅನಂತರ ಅದೆಲ್ಲ ಹಿಡಿಬಾರ್ದಂತ ಆಯ್ತು. ಅನಂತರ ಆ ಗುಹೆ ಒಳಗೆ ಆ ಜೈನರ ವಂಶದವರು ಆಳಿದಂತಹ ಈ ಕಾಲದಲ್ಲಿ ಆ ಗುಹೆ ಒಳಗೆ ಯಾರೋ ಒಂದು ನಿಧಿ ತೆಗಿಲಿಕ್ಕೆ ಹೋದವರು ವಾಪಸ್ಸು ಬರ್ಲಿಲ್ಲ ಅಂತ ಅದು ಕೂಡ ಕತೆ ನಾವು ತಿಳಿದುಕೊಂಡಿದ್ದೇವೆ. ಹೇಳಿ, ಒಂದು ಅದು ನಮ್ಮ ನೆಲ್ಲಿ ತೀರ್ಥ ಅಂತ ಗುಹೆ ಒಳಗೆ, ಮತ್ತೊಂದು ಅದ್ದೆಪಾಡಿಗೆ ಹೋಗ್ತದೆ, ಮತ್ತೊಂದು ಅಲ್ಲಿ ಮುಂದೆ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಅದು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಬಾರದಂತ ಹೇಳಿದ್ದಾರೆ. ಅದು ಮತ್ತೆ ಪ್ರತಿ ವರ್ಷ ನೀವು ಯಾವ ಟೈಮ್ ಅಲ್ಲಿ ಬನ್ನಿ, ನೀರು ಹೀಗೆ ಇರ್ತದೆ. ಹೌದು, 360 ನೀರು ಹೀಗೆ ಇರ್ತದೆ. ಅಂದ್ರೆ ಅದು ಪವಿತ್ರವಾದ ಕೆರೆ. ಅದು ಅಂದ್ರೆ ಈ ದೇವಿ ಇಲ್ಲಿ ನಿಜವಾಗಿ ಇಲ್ಲಿ ಉದ್ಭವ ಆದಂತಹ ನಾಗ ಬನ ಉಂಟಲ್ಲ, ನೀವು ನೋಡಿದ ಮರ ಉಂಟಲ್ಲ, ಅಲ್ಲಿ ಆ ನಾಗದೇವರ ಸಾನ್ನಿಧ್ಯ, ಮೂಲತಃ ನಾಗದೇವರ ಸಾನ್ನಿಧ್ಯ ಅಲ್ಲಿ ಶ್ರೀದೇವಿ ಮೂಲತಃ ಇಲ್ಲಿ. ಮತ್ತೆ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಒಂದು ದೇವಸ್ಥಾನದಲ್ಲಿ ಮೊದಲು ಲಚ್ಚು ಸೊಪ್ಪಲ್ಯ ಅಂತ ಇದ್ರು ಹಿರಿಯವರು, ಅವರು ಕೂಡ ದೈವ ಭಕ್ತರು. ಅವರು ಇಲ್ಲಿ ಈ ಕೆರೆಯಲ್ಲಿ ಎಲ್ಲ ಜಪ ತಪ ಎಲ್ಲ ಮಾಡ್ತಾ ಇದ್ರಂತೆ.
ಅನಂತರ ಅವರ ಮಗ, ಅನಂತರ ರಾಮಸಪ್ಪಳ್ಳಿ ಅಂತ, ಅನಂತರ ಮೋನಪ್ಪ ಮೇಸ್ರಿ ಅಂತ. ರಾತ್ರಿ ಹೋದಂತ ಸಮಯದಲ್ಲಿ ಅವರಿಗೆ ರಾತ್ರಿ ಬೆಳಗಾಗ್ಬೇಕಾದ್ರೆ ದೇವಿಯ ನಿಜ ರೂಪವನ್ನು ಕಂಡವರು ಆಸ್ಪತ್ರೆಯಲ್ಲಿ. ಅಂದ್ರೆ ಅವರ ಕಾಲು ನೋವು ಆದಂತ ಸಂದರ್ಭದಲ್ಲಿ ವೈದ್ಯರು ಹೇಳಿದಂತಹ ಸಂದರ್ಭ ಅದು ಕಾಲು ಕಡಿಯುವಂತ ಪರಿಸ್ಥಿತಿ. ರಾತ್ರಿ 12 ಗಂಟೆ. ಇದು ಯಾವಾಗ ಸುಮಾರು ಇದು ಸುಮಾರು ವರ್ಷ, ಒಂದು 60-70 ವರ್ಷದ ಮೊದಲೇ ಇದು. ಇಲ್ಲಿ ದೇವಿ ಮೂರ್ತಿಯನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಿದ್ದು ಅಂತ. ಇದು ದೇವಸ್ಥಾನ ಶಿಲಾಮಯ ದೇವಸ್ಥಾನ ಆಗಿ ಈಗ ಒಂದು 2 ಬ್ರಹ್ಮಕಲಶ ಆಯ್ತು. ಅದಕ್ಕಿಂತ ಮೊದಲು ನೀವು ಹುತ್ತ ನೋಡ್ತಾ ಇದ್ದೀರಲ್ಲ, ಅದು ಕೆಳಗಿಂದ ಬಂದಿರುವಂತ ಒಂದು ಹೌದೌದು, ಅದು ಹುತ್ತ ಮೊದಲು ಆ ಭೂಮಿ ಅಡಿಯಿಂದಲೇ ಆ ಕೆರೆ ಉಂಟಲ್ಲ, ಆ ಕೆರೆ ಅಡಿಯಿಂದ ಬಂದ ಹುತ್ತ. ಅದು ನೋಡಿ, ಈಗ ನೋಡಿದಾಗ ನೀವು ಆ ಕೆರೆಯನ್ನು, ಆ ಹುತ್ತವನ್ನು ತೆಗಿಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ. ಅದು ಮೂಲ ಸಾನ್ನಿಧ್ಯವೇ ಇಲ್ಲಿ ನಾಗ ಸಾನ್ನಿಧ್ಯ. ಅಲ್ಲಿ ಜಲದುರ್ಗಿಯಾಗಿ ದೇವಿ ಬಂದಂತ ಜಾಗ. ಅಂದ್ರೆ ಅದು ಮೂಲತಃ ಏನಾಯ್ತು ಹೇಳಿದ್ರೆ, ನಾನು ಹೇಳಿದಾಗ ಮೋನಪ್ಪ ಮೇಸ್ರಿ ಅವರು, ಈಗಿನ ಮುಕ್ತೇಶ್ವರರು, ಅವರಿಗೆ ದೇವಿಯಲ್ಲಿ ಆವೇಶ ಬರುವಂತಹ ಸಂದರ್ಭದಲ್ಲಿ, ಅವರ ಕಾಲ ಕಡಿಯುವಂತ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ರಾತ್ರಿಗೆ ಅವರಿಗೆ ದೇವಿ ಪ್ರತ್ಯಕ್ಷ ಆಗಿ ಆ ಸ್ಥಳದಲ್ಲಿ ನನ್ನ ಆರಾಧನೆ ಆಗ್ಬೇಕು, ನಿನ್ನ ಕೈಯಿಂದಲೇ ಆಗ್ಬೇಕು ಅಂತ ಅದು ಅವರಿಗೆ ಗೋಚರ ಹುಟ್ಟಿತು. ಆ ರಾತ್ರಿ ಬೆಳಗಾಗಬೇಕಾದ್ರೆ ಅವರ ಕಾಲು ಗುಣ ಆಯ್ತು. ಮತ್ತೆ ಅವರ ಪತ್ನಿ ಶ್ರೀಮತಿ ಶಶಿಕಾಲಾ ಅಂತ, ಅವರಿಗೆ ರಾತ್ರಿ ಬೆಳಗಾಗಬೇಕಾದ್ರೆ ಅವರ ತಲೆಯಲ್ಲಿ ಫುಲ್ಲು ಜಡೆ, ಅವು ಈಗಲೂ ನೋಡ್ಬೋದು ನೀವು, ಈಗ ಅವರು ಇರ್ಬೋದು ಅಲ್ಲಿ ಮೇಲೆ. ಅನಂತರ ಅವರು ಏನ್ ಮಾಡಿದ್ರು, ಕಷ್ಟಪಟ್ಟು ನನ್ಗೆ ಅಂದ್ರೆ ಏನಾದ್ರೂ ಈಗ ಸುಮಾರಷ್ಟು ಸುಧಾರಣೆ ಆಗಿದೆ, ಎಲ್ಲ ಜನ ಸುಧಾರಣೆ ಆಗಿದೆ. ಅಂದ್ರೆ ಆವತ್ತು ಸುಮಾರು ವರ್ಷ ಹಾಗೆ ಇತ್ತು. ಇಲ್ಲಿ ನೀವು ನೋಡಿ, ಈಗ ಸ್ವಲ್ಪ ನಿಮ್ಗೆ ಇಂಪ್ರೂವ್ ಕಾಣಬಹುದು. ಎಲ್ಲ ಗುಡ್ಡಕಾಡು ಪ್ರದೇಶ ಅದು. ಸೊ ಇಲ್ಲಿ 3 ಹೊತ್ತು ದಾಸೋಹ ನಡೀತಾ ಇದೆ. ಹೌದೌದು. ಈಗ ಅಂದ್ರೆ ಈಗ ಬ್ರಹ್ಮರಾತ್ರಿಯಲ್ಲಿ ಮಾತ್ರ ನವರಾತ್ರಿ ಈಗ ಪ್ರತಿದಿನ ಬಂದ್ರೆ ದೇವರ ಒಂದು ದಯೆಯಿಂದ ಯಾರು ಬಂದ್ರು ಕೂಡ ಇಲ್ಲಿ ಅನ್ನದಾನಕ್ಕೆ ಒಂದು ಕಡಿಮೆ ಇಲ್ಲ. ಎಸ್ ಸ್ನೇಹಿತರೆ, ಇಲ್ಲಿ ಪ್ರತಿದಿನ ಕೂಡ ಇಲ್ಲಿ ಊಟದ ಒಂದು ವ್ಯವಸ್ಥೆ ಇದೆ. ಈ ನವರಾತ್ರಿಲಂತೂ ಈ ಕರಾವಳಿ ಭಾಗದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಊಟ ಇರ್ತದೆ. ಹಾಗೆ ದೇವಿ ದರ್ಶನ ಮಾಡಿ ಅಂತ ಹೇಳ್ತಾ. ಖಂಡಿತ ಖಂಡಿತ. ಮತ್ತೆ ಈಗ ನೀವು ನೋಡಿದಾಗ ಈ ಗುಡ್ಡಕಾಡು ಪ್ರದೇಶ ನೀವು ಮೊದಲು ನೋಡಿದ್ರೆ, ಈಗ ಬಂದವರಿಗೆ ತುಂಬಾ ವಿಚಿತ್ರ ಆಗ್ತಿದೆ. ಯಾಕೆ ಹೇಳಿದ್ರೆ, ಈಗ ಒಂದು 2 ವರ್ಷ ಈ ಬ್ರಹ್ಮಕಲಶ ಟೈಮ್ ಅಲ್ಲಿ ಇಲ್ಲಿ ನಾಗಮಂಡಲ ಆಯ್ತು. ಮತ್ತೊಂದು ವಿಶೇಷ ಹೇಳಿದ್ರೆ, ಈ ನಾಗಮಂಡಲ ಇಲ್ಲಿ ಸ್ಥಳ ಇಲ್ಲದ ಕಾರಣ ಅಲ್ಲಿ ಮೇಲೆ ಒಂದು ಗುಡ್ಡ ಉಂಟು, ಅಲ್ಲಿ ನಾಗಮಂಡಲ ಆಯ್ತು. ಆ ನಾಗಮಂಡಲ ಕೆಲಸ ಆಗುವ ಸಮಯದಲ್ಲಿ ಅಲ್ಲಿ ಗುಡ್ಡ ಅಗಿತ ಇರುವಾಗ ಇಲ್ಲಿಂದ ನೀರು ಕೊಂಡೋಗಿ ಅಲ್ಲಿಂದ ಕೆಲಸ ಮಾಡ್ತಾ ಇದ್ರು 2 ದಿವಸ. 3ನೇ ದಿವಸ ಏನಾಯ್ತು ಹೇಳಿದ್ರೆ, ಅಲ್ಲಿ JCB ಅಗಿಯುವಾಗ ಅಲ್ಲೇ ನೀರು ಬಂತು. ಮತ್ತೆ ಒಂದು 2 ತಿಂಗಳು ಅದೇ ನೀರಿಲ್ಲ, ಅದು ಕೂಡ ಮುಚ್ಚು. ಅಂದ್ರೆ ಸುತ್ತಮುತ್ತ ನಾಗಬೀದಿ. ಯಾಕೆ ಹೇಳಿದ್ರೆ, ಇವತ್ತು ತುಂಬಾ ಜನ ಭಕ್ತರು ಬರ್ತಾರೆ, ಅವರ ಕಷ್ಟ ಎಲ್ಲ ಇಲ್ಲಿ ನೆರವೇರ್ತಾ ಇದೆ. ಆದ್ರಿಂದ ಒಂದು ಶಕ್ತಿಯ ಸ್ಥಳ ಅಂತ ದೇವರ ಇದು ಆರಾಧನೆ ಇಲ್ಲಿ ಪ್ರಾಮುಖ್ಯವಾದ್ದು. ಮತ್ತೆ ಇಲ್ಲಿ ದೈವ ಸಾನ್ನಿಧ್ಯ ಇದೆ, ಗುಳಿಗ ಮತ್ತೆ ಪಿಲಿಚಾಮುಂಡಿ. ಗುಳಿಗ ಅಂದ್ರೆ ಇಲ್ಲಿ ಕ್ಷೇತ್ರಫಲ ಮುಖ್ಯವಾಗಿ ಅದು. ಆವತ್ತು ನವರಾತ್ರಿಯಲ್ಲಿ ಪ್ರತಿದಿನ ದುರ್ಗಾ ಹೋಮ, ಚಂಡಿಕಾ ಹೋಮ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ ರಂಗಪೂಜೆ, ಎಲ್ಲ ಬೇರೆ ಬೇರೆ ವಿಶೇಷ ದಿನಗಳಲ್ಲಿ ಇಲ್ಲಿ ಪ್ರತಿದಿನ ಯಾರು ಇಲ್ಲಿ ಹಳ್ಳಿ ಪ್ರದೇಶ ಯಾರು ಬಂದ್ರು ಕೂಡ ಇಲ್ಲಿ ಅವರಿಗೆ ಒಂದು ನಿಮ್ಮೆಲ್ಲ ಮಾಹಿತಿಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಎಸ್ ಸ್ನೇಹಿತರೆ, ಕೇಳಿದ್ರಲ್ಲ, ನೋಡಿದ್ರಲ್ಲ, ಇದು ಬಿಬಿಲಚ್ಚಿಲ ಎಲ್ಲಿ ಏನು ಅತ್ತಲ್ಲ ಎಲ್ಲವನ್ನ ಹೇಳಿದ್ರು. ಮತ್ತೊಮ್ಮೆ ವಿಡಿಯೋವನ್ನ ನೋಡಿ ನಿಮಗೆ ಬರ್ಬೇಕು ಅಂತ ಮಾಹಿತಿ ಬೇಕಾದಲ್ಲಿ ಮತ್ತೊಮ್ಮೆ ಈ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇದು ದಕ್ಷಿಣ ಕನ್ನಡ ನಾಗದೇವರ ನಾಡು. ಬನ್ನಿ ಸ್ನೇಹಿತರೆ, ಮುಂದಿನ ಒಂದು ಕ್ಷೇತ್ರ ದರ್ಶನವನ್ನ ಮಾಡೋಣ. ಅಬ್ಬಾ, ಇದಂತೂ ನೋಡಿದ್ರೆ ದೇವಿ ಎದ್ದು ಬರ್ತಾಳೆ, ಶ್ವೇತ ವಸ್ತ್ರಧಾರಿಣಿ. ಅಬ್ಬಬ್ಬಾ, ವಿಡಿಯೋ ಎಲ್ಲೂ ಮಿಸ್ ಮಾಡಬೇಡಿ ಸ್ನೇಹಿತರೆ. ಬಾಗಿಲಳು ಕೈ ಮುಗಿದು ಬನ್ನಿ, ಒಳಗೆ ಎಂಟ್ರಿ ಆಗೋಣ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಸುಂಕದಕಟ್ಟೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇಲ್ಲಿ ಈ ಒಂದು ಇದೆಲ್ಲ ಸ್ನೇಹಿತರೆ ಅಲ್ಲೇ ಅಕ್ಕಪಕ್ಕದಂದ್ರೆ ಒಂದು 8-10 ಕಿಲೋಮೀಟರ್ ಅಂತರದಲ್ಲಿ ಅಷ್ಟೇ. ಈಗ ನಾವು ಬಿಬಿಲಚ್ಚಿಲದಿಂದ ಹೀಗೆ ಬಂದ್ವಿ, ಅಲ್ಲಿ ನಾವು ತಿಂಡಿಯನ್ನ ಮುಗಿಸಿ ಈ ಒಂದು ದೇವಸ್ಥಾನ ಕ್ಷೇತ್ರಕ್ಕೆ ಬರ್ತಾ ಇದ್ವಿ. ನೋಡಿ, ಪ್ರತಿ ಒಂದು ದೇವಸ್ಥಾನದಲ್ಲಿ ನಾವು ಎಷ್ಟು ದೊಡ್ಡ ದೇವಸ್ಥಾನ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕೂಡ ಪ್ರತಿ ದೇವಸ್ಥಾನದ ಕೂಡ ಮಧ್ಯಾಹ್ನ ಊಟ ಎಲ್ಲ ನಡೆಯುತ್ತೆ. ನೋಡಿ, ದೇವಸ್ಥಾನ ದೇವಿಯ ದರ್ಶನವನ್ನ ಮಾಡ್ತಾ, ಇದರ ಇತಿಹಾಸ ಇದು ಕೂಡ 100 ವರ್ಷಗಳ ಹಿಂದಿನದೇ ಸ್ನೇಹಿತರೆ. ಇಲ್ಲಿಯ ಕಂಬಗಳನ್ನೆಲ್ಲ ನೋಡಿದ್ರೆ ನಾವು ಇನ್ನು 50-100 ವರ್ಷದ್ದು ಅಲ್ಲ, ಇದು 100 ವರ್ಷಗಳ ಹಿಂದಿನದೇ. ನೋಡಿ, ಆ ನೆಲಕ್ಕೆ ಹಾಕಿರುವ ಒಂದು ಕಲ್ಲಿ ಏನಿದೆಯಲ್ಲ, ಅದು ಕೂಡ ಎಷ್ಟು ವರ್ಷದ್ದು, ಇತ್ತೀಚಿನ ಒಂದು 25-30 ವರ್ಷದ ಕಲ್ಲುಗಳಲ್ಲ, ಅಲ್ಲ, ಹಂಚುಗಳು. ಮೊದಲೆಲ್ಲ ಹಂಚಿನ ದೇವಸ್ಥಾನವೇ ಇರ್ತಿತ್ತು. ಓಕೆನಾ, ಮೊದಲೆಲ್ಲ ಯಾವುದು ಇದು ಇರ್ತಿರ್ಲಿಲ್ಲ. ನೋಡಿ, ದೇವಿ ದರ್ಶನವನ್ನು ಹೇಳಿದ್ನಲ್ಲ, ಶ್ವೇತ ವಸ್ತ್ರಧಾರಣೆ ಆ ದೇವಿ. ಹಾಗೆ ಅಕ್ಕಪಕ್ಕದಲ್ಲಿ ಕ್ಷೇತ್ರ ಪಾಲಕರಾಗಿ ಇದು ಶಿವ ಕೂಡ ಇದೆ, ಮತ್ತೆ ಅಮ್ಮನವರ ದೇವಸ್ಥಾನ ಕೂಡ, ಪಾರ್ವತಿ ದೇವಿ ಕೂಡ ಇಲ್ಲಿದೆ. ಇದು ಅನ್ನಪೂರ್ಣೇಶ್ವರಿ ದೇವಿ. ಬನ್ನಿ
ಸ್ನೇಹಿತರೆ ಈ ದೇವಸ್ಥಾನವನ್ನ ಖಂಡಿತ ನೀವು ಈ ಕಡೆ ಬಂದ್ರೆ ನೋಡ್ಲೇಬೇಕಾದಂತ ದೇವಸ್ಥಾನ. ಹಾಗೆ ಬನ್ನಿ ಸ್ನೇಹಿತರೆ, ಈಗ ನಾವು ಮುಂದಿನ ಕ್ಷೇತ್ರ ನೆಲ್ಲಿ ತೀರ್ಥ. ನೆಲ್ಲಿ ತೀರ್ಥದ ಬಗ್ಗೆ ಗೊತ್ತಲ್ಲ ಸ್ನೇಹಿತರೆ, ಗುಹಾ ದೇವಾಲಯ. ಜಾಬಾಲಿ ಮುನಿ ಇದೇ ಕ್ಷೇತ್ರದಲ್ಲಿ ತಪಸ್ಸನ್ನ ಆಚರಿಸಿದ್ದು, ಅದ್ರ ಬಗ್ಗೆ ಹೇಳ್ತೇನೆ ಬನ್ನಿ ಸ್ನೇಹಿತರೆ. ಈ ಒಂದು ನೆಲ್ಲಿ ತೀರ್ಥ ಮಂಗಳೂರಿಂದ ಸುಮಾರು 17 ಕಿಲೋಮೀಟರ್ ಆಗತ್ತೆ. ಇದನ್ನ ಸೋಮನಾಥೇಶ್ವರ ದೇವಾಲಯ ಅಂತ ಕೂಡ ಹೇಳ್ತಾರೆ. ಇದು ನೆಲ್ಲಿ ತೀರ್ಥ ಕೇವ್ ಅಂತ ಆಗತ್ತೆ ಸ್ನೇಹಿತರೆ. ಇದಕ್ಕೆ 500 ಹಿಂದಿನ ಇತಿಹಾಸ ಇದೆ. ಗುಹೆಯ ಒಳಗೆ ನೀರಿನ ಹನಿಗಳು ನೆಲ್ಲಿಕಾಯಿಯಂತೆ ಕೆಳಗೆ ಬೀಳ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ನೆಲ್ಲಿ ತೀರ್ಥ ಅಂತ ಹೆಸರು ಬಂತು. ಇದು ಒಂದು ಚಿಕ್ಕ ಹಳ್ಳಿ ಸ್ನೇಹಿತರೆ. ಈ ದೇವಾಲಯ ಅಂದ್ರೆ ಸೋಮನಾಥೇಶ್ವರ ದೇವಾಲಯ ಎಲ್ಲಿದೆ, ಹಾಗೆ ಪಾರ್ವತಿ ದೇವಿ ಕೂಡ. ಇದು ಒಂದು ನೈಸರ್ಗಿಕ ಗುಹೆ ಸ್ನೇಹಿತರೆ. ಈ ಗುಹೆ ಒಳಗೆ ಒಂದು 200 ಮೀಟರ್ ಉದ್ದದಲ್ಲಿ ತೆಗೆದುಕೊಂಡೇ ಹೋಗ್ಬೇಕು ಇಲ್ಲಿ. ಓಕೆನಾ. ಇದು ಗುಹಾಲಯ ಒಂದು 6 ತಿಂಗಳ ಇರುತ್ತೆ, ಉಳಿದ 6 ತಿಂಗಳ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಸಂಕ್ರಮಣದಿಂದ ಓಪನ್ ಮಾಡ್ತಾರೆ. ಒಳಗೆ ಒಂದು ಸರೋವರ ಮತ್ತು ಶಿವಲಿಂಗ ಇದೆ. ದೇವಾಲಯದ ಮುಖ್ಯ ದೇವರು ಇಲ್ಲಿ ಸೋಮನಾಥೇಶ್ವರ ಅಂದ್ರೆ ಶಿವ. ಹಾಗೆ ದೇವಸ್ಥಾನದಲ್ಲಿ ಮಹಾಗಣಪತಿ ಗಣಪತಿ ಕೂಡ ಇದೆ. ಇಲ್ಲಿ ಜಾಬಾಲಿ ಮಹರ್ಷಿ ಇಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ, ತಪಸ್ಸು ಮಾಡಿದ್ದು ಅಂತ ಹೇಳಿ. ಇಲ್ಲಿ ಜಾಬಾಲಿ ಮಹರ್ಷಿಯ ಬೃಂದಾವನ ಕೂಡ ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಹಾಗೆ ಎಸ್ ನೋಡಿ ಸ್ನೇಹಿತರೆ, ಇದೇ ಗುಹಾಲಯ. ಇಲ್ಲಿಂದನೇ 200 ಮೀಟರ್ ಒಳಗೆ ಹೋಗ್ಬೇಕು, ತೆಗೆದುಕೊಂಡು ಹೋಗ್ಬೇಕು. ಬರೀ ಮಣ್ಣು, ಬಹಳ ಹುಷಾರಿಂದ ಹೋಗ್ಬೇಕಾಗುತ್ತದೆ. ಮೇಲಿಂದ ನೀರು ಬೀಳ್ತಾ ಇರುತ್ತೆ. ಅದೊಂಥರ ಖುಷಿ ವಾತಾವರಣ ಸ್ನೇಹಿತರೆ. ಇನ್ನು ನಾಡಿದ್ದು ಓಪನ್ ಆಗುತ್ತೆ, ಸಂಕ್ರಮಣಕ್ಕೆ ಓಪನ್ ಆಗುತ್ತೆ. 6 ತಿಂಗಳು ಇರುತ್ತೆ. ಓಕೆನಾ. ದೇವಸ್ಥಾನದ ಒಳಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ಈಗ ಶಿವನ ದೇವಸ್ಥಾನ ಇದು. ಹಾಗೆ ಪಕ್ಕದಲ್ಲಿ ಮಹಾಗಣಪತಿ ದೇವರು ಕೂಡ ಇದೆ. ಹಾಗೆ ಜಾಬಾಲಿ ಮಹರ್ಷಿ ಕೂಡ ಇಲ್ಲೇ ಇದ್ದಾರೆ ಅಂತ ನಂಬಲಾಗುತ್ತೆ. ಇದು ವಿಶಿಷ್ಟ ತುಳುನಾಡು, ಇಲ್ಲಿಯ ಭಾಷೆ ತುಳು ಸ್ನೇಹಿತರೆ. ಸಂಪ್ರದಾಯದಲ್ಲಿ ದೇವಸ್ಥಾನ ಕೆಲವು ದೈವಗಳನ್ನ ಹೊಂದಿದೆ. ದೈವಗಳನ್ನು ದೇವತೆಗಳ ಯೋಧ ಸಹಾಯಕರು ಅಂತ ನಂಬಲಾಗುತ್ತೆ. ನಾವು ಹೋಗಿದ್ದು ಸೋಮವಾರ ಆಗಿದ್ರಿಂದ ಶಿವನ ವಾರ, ಅಲ್ಲಿಂದನೇ ನೀವು ಕೂಡ ಕೈ ಮುಗಿದು ಬಿಡಿ. ಹಾಗೆ ಪುರಾಣದ ಪ್ರಕಾರ ಭಟ್ಟರು ಶಿವನ ನೇಮಕರಾಗಿದ್ದಾರೆ ಮತ್ತು ಅವರು ದೇವದ ಆಡಳಿತವನ್ನ ನಿರ್ವಹಿಸ್ತಾರೆ. ನೆಲ್ಲಿತೀರ್ಥ ದೇವಸ್ಥಾನದ ಪ್ರಮುಖ ದೈವಗಳಲ್ಲಿ ಪಿಲಿ ಚಾಮುಂಡಿಯು, ಪಿಲಿ ಅಂದ್ರೆ ತುಳುವಿನಲ್ಲಿ ಹುಲಿ ಅಂತ ಅರ್ಥ, ಪ್ರಧಾನವಾಗಿದ್ದು ಕ್ಷೇತ್ರಪಾಲ, ರಕ್ತೇಶ್ವರಿ ಮತ್ತು ಧೂಮಾವತಿ ಪರಿವಾರ ದೈವಗಳಾಗಿದೆ. ನೋಡಿ, ನಾವು ಇಲ್ಲೇ ನೋಡ್ತಾ ಇದ್ದೀವಲ್ಲ, ಇದು ಪರಿವಾರದ ದೈವಗಳು ಅಂದ್ರೆ ರುದ್ರದೇವರು ಇದೆ. ಹಾಗೆ ಇಲ್ಲಿ ಇರೋದು ಜಾಬಾಲಿ ಮತ್ತು ರುದ್ರದೇವರ ಒಂದು ಸನ್ನಿಧಿ ಇಲ್ಲಿ ಸ್ನೇಹಿತರೆ. ನೋಡಿದ್ರಲ್ಲ ನೆಲ್ಲಿ ತೀರ್ಥದ ವಿಶೇಷ. ಇಲ್ಲಿ ರೂಲ್ಸ್ ಕೂಡ ಇದೆ. ಇದನ್ನ ನೋಡಿಕೊಂಡು ನೀವು ಖಂಡಿತ ಈ ಒಂದು ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ಕ್ಷೇತ್ರ ದರ್ಶನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಆಲ್ರೆಡಿ ಇದು 17 ನಿಮಿಷ ಆಗಿರೋದ್ರಿಂದ ಈ ಒಂದು ದೇವಸ್ಥಾನ ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಎಲ್ಲರಿಗೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದೆ ಸಿಗೋಣ.